ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ವ್ಯಾಟ್ಸಪ್ ಕಾಲ್ ಹೋಗ್ತಾ ಇಲ್ವಾ ನಿಮ್ಮ ವ್ಯಾಟ್ಸಪ್ ಕಾಲು? ಸೊ ವ್ಯಾಟ್ಸಪ್ ಕಾಲ್ ಮಾಡಿದರೆ ನಿಮ್ಮದು ರೀಚ್ ಆಗ್ತಾ ಇಲ್ವಾ, ಪ್ರಾಬ್ಲಮ್ ಇದೆಯಾ? ಸೊ ಆ ಸೊಲ್ಯೂಷನನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ತಾ ನೋಡ್ತಾ ಇದ್ದರೆ ನಿಮ್ಮ ಸಪೋರ್ಟ್ಗೋಸ್ಕರ ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕನ್ನು ಮಾಡಿ. ನೀವು ಕಂಪ್ಲೀಟ್ ವಿಡಿಯೋ ನೋಡಿದಾದ್ಮೇಲೆ ನಿಮ್ಮ ಕಮೆಂಟ್ಸನ್ನು ಕೆಳಗಡೆ ಬಾಕ್ಸಲ್ಲಿ ಟೈಪ್ ಮಾಡಿ ಒಂದು ಕಮೆಂಟನ್ನು ಹಾಕ್ಬಿಡಿ. ಸೊ ನೀವು ವ್ಯಾಟ್ಸಪ್ಪಲ್ಲಿ ಹೋಗಿದ ತಕ್ಷಣ ನಿಮಗೆ ವ್ಯಾಟ್ಸಪ್ ಕಾಲ್ ಮಾಡಬೇಕಂದ್ರೆ ಸೊ ಹೋಗ್ತಾ ಇಲ್ಲ ನಿಮ್ಮ ಮೊಬೈಲಲ್ಲಲ್ವಾ? ಸೊ ಅದು ಸೊಲ್ಯೂಷನ್ ಏನು ಅಂದರೆ, ಸೊ ಈಗ ನೀವು ಯಾರಿಗಾದರೂ ಕಾಲ್ ಮಾಡಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಲ್ವ, ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೇಮ್ ಅದೇ ರೀತಿ ಒಂದು ವಿಡಿಯೋ ಕ್ಯಾಮ್ರಾ ಥರ ಒಂದು ಇಮೇಜ್ ಇದೆ, ಆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ಸ್ಟಾರ್ಟ್ ವಿಡಿಯೋ ಕಾಲ್ ಅಂತ ಕೇಳುತ್ತೆ. ಸೊ ಕಾಲ್ ಅಂತ ಕೊಡ್ತೀರಾ. ವಿಡಿಯೋ ಕಾಲ್ ಅಲೋ ವ್ಯಾಟ್ಸಪ್ ಆಕ್ಸೆಸ್ ಯುವರ್ ಮೈಕ್ರೋಫೋನ್ ಆ್ಯಂಡ್ ಯುವರ್ ಕ್ಯಾಮ್ರಾ ಅಂತ ಕೊಡ್ತೀರಾ. ಸೊ ಕಂಟಿನ್ಯೂನ ಕೊಡ್ತೀರಾ. ಕಂಟಿನ್ಯೂ ಕೊಟ್ಟ ತಕ್ಷಣ ಇಲ್ಲಿ ಅಲೋ ಕೇಳುತ್ತೆ. ನೀವೇನು ಮಾಡಿರ್ತೀರಾ, ನಿಮ್ಮ ವ್ಯಾಟ್ಸಪ್ ಕಾಲ್ ಏನಕ್ಕೆ ಹೋಗ್ತಾ ಇಲ್ಲ ಅಂದರೆ ನೀವು ಡೆನ್ನಿ ಕೊಟ್ಬಿಟ್ಟಿರ್ತೀರ. ಸೊ ಡೆನ್ನಿ ಕೊಟ್ಟಾಗ ಏನಾಗುತ್ತೆ ಅಂದರೆ ವಿಡಿಯೋ ಕ್ಯಾಮ್ರಾ ಆಗಿರ್ಬೋದು ಅಥವಾ ವಾಯ್ಸ್ ಆಗಿರ್ಬೋದು, ಅದು ಅಲೋ ಕೇಳ್ತಾ ಇರುತ್ತೆ. ಸೊ ವಾಯ್ಸ್ ಮುಖಾಂತರ ಅಥವಾ ನಿಮ್ಮ ಪಿಕ್ಚರ್ ಮುಖಾಂತರ ನಿಮ್ಮ ವಿಡಿಯೋ ಹೋಗಿ ತಲುಪಬೇಕಂದ್ರೆ ವೈಲ್ ಯೂಸಿಂಗ್ ಆಪ್ ಅಲೋ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಅಲೋನ ಕೊಡಬೇಕಾಗುತ್ತೆ. ಅಲೋ ವ್ಯಾಟ್ಸಪ್ ರೆಕಾರ್ಡ್ ಆಡಿಯೋ, ನೀವು ಮಾತಾಡೋದು ಅವ್ರಿಗೆ ಕೇಳಿಸ್ಬೇಕಂದ್ರೆ ಅಲೋ ಕೊಡಬೇಕಾಗುತ್ತೆ. ಇಲ್ಲಿ ಕಾಣ್ತಾ ಇರ್ಬೋದು ಕಾಲಿಂಗ್ ಹೋಗ್ತಾ ಇದೆ. ಈ ಥರ ಕೊಟ್ಟಾಗ ಏನಾಗುತ್ತೆ ಅಂದರೆ ಕಾಲಿಂಗ್ ಹೋಗುತ್ತೆ ಅವರಿಗೆ. ಸೊ ಕಾಲಿಂಗ್ ನಿಮ್ಮದು ಹೋಗ್ತಾ ಇಲ್ಲ ಅಂದರೆ ಏನು ಪ್ರಾಬ್ಲಮ್ ಅಂದರೆ ಅದಕ್ಕೆ ಸಜೆಷನ್ ಎಲ್ಲಿ ಹುಡುಕ್ಬೇಕಂದ್ರೆ, ಸೊ ಈಗ ಕಾಲನ್ನು ಕಟ್ ಮಾಡ್ತೀನಿ. ನೆಕ್ಸ್ಟ್ ಈ ಸಜೆಷನ್ಗೆ ಒಂದು ಸೊಲ್ಯೂಷನ್ ಹುಡುಕ್ಬೇಕಂದ್ರೆ ನೀವು ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಇಲ್ಲಿ ಸೆಟ್ಟಿಂಗ್ ಕಾಣ್ತಾ ಇರ್ಬೋದು, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಪ್ಸ್ ಅಂತ ಇರ್ಬೋದು. ಆಪ್ಸ್ ಮೇಲೆ ಅಪ್ಲಿಕೇಶನ್ ಆ್ಯಂಡ್ ಪರ್ಮಿಷನ್ಸ್ ಅಂತ ಇದೆಯಲ್ಲ, ಅಪ್ಲಿಕೇಶನ್ ಆ್ಯಂಡ್ ಪರ್ಮಿಷನ್ ಸೆಟ್ಟಿಂಗಲ್ಲಿ ಹೋದರೆ ಇಲ್ಲಿ ಸಿಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಆಪ್ ಮ್ಯಾನೇಜರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಹಲವಾರು ಅಪ್ಲಿಕೇಶನ್ಸ್ಗಳು ಓಪನ್ ಆಗ್ತವೆ. ವೆಯ್ಟ್ ಮಾಡಿ. ಈಗ ಇಲ್ಲಿ ನೀವು ವ್ಯಾಟ್ಸಪ್ಪನ್ನು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ವ್ಯಾಟ್ಸಪ್ ಸೊ ವ್ಯಾಟ್ಸಪ್ ಇಲ್ಲಿ ಕಾಣ್ತಾ ಇದೆ. ವ್ಯಾಟ್ಸಪ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನು ಮಾಡಬೇಕು ಅಂದರೆ, ನೀವು ಇಲ್ಲಿ ಕಾಣ್ತಾ ಇರ್ಬೋದು ಪರ್ಮಿಷನ್ಸ್. ಸೊ ಪರ್ಮಿಷನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಕ್ಯಾಮ್ರಾ. ಸೊ ಇಲ್ಲಿ ಅಲೋ ಇದೆ. ನಿಮ್ಮದು ಮೇ ಬಿ ನನ್ನ ಅನಿಸಿಕೆ ಪ್ರಕಾರ ನಿಮ್ಮದು ಡೆನಿ ಇರುತ್ತೆ ನೋಡಿ. ಸೊ ಡೆನಿ ಇರೋದನ್ನ ಈ ಥರ ಇರೋದನ್ನ ತೆಗೆದು ಅಲೋಗಾಕಿ. ಸೊ ನೆಕ್ಸ್ಟ್ ನೀವು ಬ್ಯಾಕ್ ಹೋಗಿಬಿಟ್ಟು ನಿಮ್ಮ ಕ್ಯಾಮ್ರಾದು ರೆಡಿ ಆಯಿತು. ಈಗ ಮೈಕ್ರೋಫೋನ್ ಓನ್ಲಿ ವೈಲ್ ಯೂಸಿಂಗ್ ಇಪ್ ಅಂತ. ಸೊ ಮೈಕ್ರೋಫೋನ್ ನಿಮ್ಮ ವಾಯ್ಸ್ ಕೇಳಬೇಕಂದ್ರೆ ಇದು ಡೆನಿ ಇರುತ್ತೆ ನೋಡಿ. ಸೊ ನೀವು ಇನ್ನೊಂದು ಸಲ ಅಲೋ ಮಾಡ್ಕೊಳ್ಳಿ. ಇದನ್ನು ಅಲೋ ಮಾಡಿದ ತಕ್ಷಣ ಈಗ ನೀವು ಬ್ಯಾಕ್ ಹೋದ ನಂತರ ಸೊ ಈಗ ನೀವು ಕಾಲ್ ಮಾಡಿ. ಈಗ ನಿಮ್ಮ ವಿಡಿಯೋ ಕಾಲ್ ಖಂಡಿತ ಹೋಗ್ತಾ ಇರುತ್ತೆ. ಸೊ ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೂಡ ಮಾಡಿ, ಕೆಳಗಡೆ ಒಂದು ಕಮೆಂಟನ್ನು ಹಾಕಿ. ಓಕೆ, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ.